ನಾನು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೀಟು ಶೇರಿಂಗನ್ನು ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದರಲ್ಲಿ ಸರ್ಕಾರ 3 ಥರದ ಸೀಟ್ಗಳಿಗೆ ಫೀಸನ್ನು ನಿಗದಿಪಡಿಸುತ್ತೆ. ತಾವೀಗಾಗಲೇ ಅವರೊಂದು ಏನು ಟೇಬಲ್ ಹಾಕಿದ್ರು ಅದರಲ್ಲಿ ತಾವು ನೋಡಿದ್ದೀರಾ. ಮ್ಯಾನೇಜ್ಮೆಂಟು ಮತ್ತು NRIಗೆ ಏನು ಸೀಟ್ಗಳು ನಿಗದಿಪಡಿಸಿದೆ ಸರ್ಕಾರ, ಆ 2 ಕೆಟಗರಿ ಸೀಟ್ಗಳಿಗೆ ಮ್ಯಾನೇಜ್ಮೆಂಟ್ ಅವರು ಫೀಸನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಮೆಡಿಕಲ್ ಕಾಲೇಜವರು ಹೊಂದಿದ್ದಾರೆ. ಆದರೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರು ಹೊಂದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಒಂದು ಆದೇಶದಂತೆ 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುವಂಥದ್ದು. ಈಗ ನನಗೆ ಯಾಕೆ ಇದನ್ನು ನಾನು ನಿಮಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಪೋಷಕರು ಈಗಾಗಲೇ ತಾವು ಮೆಡಿಕಲ್ ಕಾಲೇಜ್ಗಳಿಗೆ ಓಡಾಡಲಿಕ್ಕೆ ಶುರು ಮಾಡಿದ್ದೀರಾ. ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಮಗೆ ಅಡ್ಮಿಷನ್ ಕೊಟ್ಬಿಡಿ, ನಾವು ದುಡ್ಡು ಕೊಟ್ಬಿಡ್ತೀವಿ ಅಂತ. ನಿಮಗೆ ಕೆಲವರು ಫೋನ್ ಮಾಡಿ ನಾವು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡೋಣ ಅಂತ ನಿಮಗೆ ಕರೀತಾ ಇದ್ದಾರೆ. ಇದೆಲ್ಲ ನಮಗೆ ಮಾಹಿತಿ ಇದೆ. ನಿಮಗೆ ಯಾವ ಕಾಲೇಜವರು ನಿಮಗೆ ಖಂಡಿತ ನೀವು ಬನ್ನಿ ನಾವು ನಿಮಗೆ ಸೀಟ್ ಕೊಡ್ತೀವಿ ಅಂತ ಯಾವ ಕಾಲೇಜವರು ಹೇಳಲ್ಲ. ಯಾಕೆಂದರೆ ಎಲ್ಲ ಕಾಲೇಜವರು ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಾರೆ ಅಂತಂದರೆ ಅವರಿಗೆ ಸಂಪೂರ್ಣ ಕಾನೂನು ಜ್ಞಾನ ಇರುತ್ತೆ. ಅವರಿಗೆ ಗೊತ್ತು ಮ್ಯಾನೇಜ್ಮೆಂಟು NRIದು ಫೀಸ್ ಫಿಕ್ಸ್ ಮಾಡೋ ಅಧಿಕಾರ ಮಾತ್ರ ನಮಗಿದೆ. ಸೀಟು ನೀಟ್ ರ್ಯಾಂಕ್ ಆಧಾರದ ಮೇಲೆ ಪ್ರಾಧಿಕಾರದ ವತಿಯಿಂದನೇ ಸೀಟ್ ಹಂಚಿಕೆ ಆಗುವಂಥದ್ದು ಅಂತ. ಆದರೆ ಮಧ್ಯವರ್ತಿಗಳು ನಾವು ನಿಮಗೆ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡಿ, ನಿಮಗೆ ಇಷ್ಟು ರಿಯಾಯಿತಿ ಕೊಡ್ತೀವಿ, ದಯಮಾಡಿ ನಂಬೇಡಿ. 100% ಸೀಟ್ಗಳು ಪ್ರಾಧಿಕಾರದ ವತಿಯಿಂದ ಅಲಾಟ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಅಲಾಟ್ ಮಾಡ್ಕೊಳ್ತಾರೆ, ಆಮೇಲೆ ಕಾಲೇಜಿಗೆ ಹೋಗ್ಬಿಟ್ಟು ಆ ಹುಡುಗ ಅಡ್ಮಿಷನ್ ಆಗಲ್ಲ, ಆ ಸೀಟು ಕಾಲೇಜಿಗೆ ಉಳಿಯುತ್ತೆ, ಅದರಲ್ಲಿ ನನಗೆ ಕೊಡ್ತಾರಂತೆ, ನನಗೆ ಅಡ್ಜಸ್ಟ್ ಮಾಡ್ತಾರಂತೆ. ನೋ, ನಿಮಗೆ ಹೇಳ್ತೀನಿ, ಕಳೆದ ವರ್ಷ 4 ರೌಂಡನ್ನು ನಾವು ಪ್ರಾಧಿಕಾರದಿಂದ ವತಿಯಿಂದ ಮಾಡಿದ್ವಿ. 4 ರೌಂಡ್ ಅಡ್ಮಿಷನ್ ಆದಮೇಲೆ 4 ವಿದ್ಯಾರ್ಥಿಗಳು 4 ಕಾಲೇಜಲ್ಲಿ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಕಾಲೇಜನ್ನು ಬಿಟ್ಟು ಹೋದರು. ಅವ್ರದ್ದು ನಾವು ಫೈನ್ ಹಾಕಿ ಫೋರ್ಫಿಟ್ ಮಾಡಿದ್ವಿ ಅವ್ರದ್ದು ಫೀಸು. ಜೊತೆಗೆ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದಂತೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡಿದ್ವಿ ನಾವು ಕಳೆದ ವರ್ಷ. ಆವಾಗ 4 ಸೀಟನ್ನು ನಾವು ತಗೊಂಡು ನಾವು ಅಲಾಟ್ ಮಾಡಿದ್ದೀವಿ ಬೇಸ್ಡ್ ಆನ್ ರ್ಯಾಂಕ್. ಇಲ್ಲಿ ರ್ಯಾಂಕು ಬೈಪಾಸ್ ಆಗಲ್ಲ. ನಿಮ್ಮ ರ್ಯಾಂಕ್ ಏನಿದೆ, ಎಷ್ಟು ಹುಡುಗರು ಭಾಗವಹಿಸಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಪೋಷಕರಿಗೆ, ಮ್ಯಾನೇಜ್ಮೆಂಟ್ ನಿಮ್ಮ ಹತ್ರ ಹಣ ಇದೆ, ನೀವು ಮ್ಯಾನೇಜ್ಮೆಂಟ್ ಕಳ್ಸೋದಕ್ಕೇ ಇದ್ದೀರಾ, ನಿಮ್ಮ ಮಗುದು ರ್ಯಾಂಕು ಕಡಿಮೆ ಇದೆ. ಈಗ ಉದಾಹರಣೆಗೆ ಒಂದು 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ, 100 ವಿದ್ಯಾರ್ಥಿಗಳು ಹಣ ಕೊಟ್ಟು ಆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಆದರೆ 10 ಸೀಟ್ ಇದೆ, 100 ವಿದ್ಯಾರ್ಥಿಗಳು ಯಾರು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ತಾರೆ ಎಲ್ಲರೂ ದುಡ್ಡು ಕೊಡೋದಕ್ಕೇ ಭಾಗವಹಿಸಿರ್ತಾರೆ. ಯಾರು 10 ಜನ ಟಾಪರ್ಸ್ ಇರ್ತಾರೆ, ಯಾರ್ದು ನೀಟ್ ರ್ಯಾಂಕ್ ಇರುತ್ತೆ, ಅವರಿಗೆ ಮಾತ್ರ ಸೀಟ್ ಅಲಾಟ್ ಮಾಡ್ತೀವಿ. ನೀವು ಯಾವುದೇ ಬೈಪಾಸಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಇದ್ದಾರೆ, ಅವರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ, ನನಗೆ ಮೆಂಟರ್ ಹೇಳಿದ್ದಾರೆ, ಬ್ರೋಕರ್ ಹೇಳಿದ್ದಾರೆ, ಇಷ್ಟು ಕಡಿಮೆ, ನೋ, ನಂಬೇಡಿ. ಇದು 100% ನಮ್ಮಿಂದ ಅಲಾಟ್ ಆಗುತ್ತೆ. ಇದು ನಂಬೋದಾ? ಖಂಡಿತ ನಂಬಿ ಅಧಿಕೃತವಾಗಿ ನಾವು ಅಲಾಟ್ ಮಾಡೋರು ಹೇಳ್ತಾ ಇದ್ದೀವಿ. ಜೊತೆಗೆ ಈಗ ಏನು ಮಾಡಬೇಕು, ನೀಟ್ ರಿಸಲ್ಟ್ ಬಂದ ಮೇಲೆ ನಾವು ಕೌನ್ಸಿಲಿಂಗ್ ಶುರು ಮಾಡುವಂಥದ್ದು. ಅಲ್ಲಿಯವರೆಗೆ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೇಳ್ದಂತೆ ನಿಮಗೂ ಹೇಳುವಂಥದ್ದು, ಡೆಂಟಲ್ಲು ಮತ್ತು ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಯಾರು ನಿಮ್ಮ ಮಕ್ಕಳಿಗೆ ಕಳಿಸ್ಬೇಕು ಅಂತ ಆಸೆ ಇದೆ, ಕಳೆದ ವರ್ಷ ಯಾವ್ಯಾವ ಕಾಲೇಜಲ್ಲಿ ಸರ್ಕಾರಿ ಸೀಟು, ಓಪನ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು ಯಾವ್ಯಾವ ರೌಂಡಲ್ಲಿ ಎಷ್ಟೆಷ್ಟು ನೀಟ್ ರ್ಯಾಂಕಿಗೆ ನಿಂತಿದೆ, ದಯಮಾಡಿ ನೀವು ನಮ್ಮ ವೆಬ್ಸೈಟಲ್ಲಿ ರೌಂಡ್ ವಾರು ಕಟ್ ಆಫ್ ಇದೆ, ಒಮ್ಮೆ ತಾವು ನೋಡಿ. ನಿಮಗೆ ಯಾರ ಒಂದು ಸಹಾಯನೂ ಬೇಕಾಗಿಲ್ಲ. ನಿಮ್ಮ ವಿದ್ಯಾರ್ಥಿ PUC ಪಾಸ್ ಮಾಡಿದ್ದಾರೆ, ದಯಮಾಡಿ ನಮ್ಮ ವೆಬ್ಸೈಟಲ್ಲಿ ಕಳೆದ ವರ್ಷದ ಕಟ್ ಆಫನ್ನು ನೋಡಿ, ಏನು ಕಟ್ ಆಫ್ ನಿಂತಿದೆ ಅಂತನ್ನುವಂಥದ್ದು ನಿಮಗೊಂದು ಐಡಿಯಾ ಬರುತ್ತೆ. ಅಷ್ಟಕ್ಕೆ ಈ ಸರಿ ನಿಲ್ಲುತ್ತಾ? ಇಲ್ಲ. ತಮಗೆಲ್ಲ ಗೊತ್ತಿದೆ, ಈ ಸರಿ ನೀಟು ಪರೀಕ್ಷೆ ತುಂಬ ಕಷ್ಟ ಇತ್ತು, ಈ ಥರದ್ದೆಲ್ಲದೂ ಇದೆ. ಅದು ನೀಟ್ ರಿಸಲ್ಟ್ ಬಂದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಆದರೆ ಕಳೆದ ವರ್ಷ ಏನು ಕಟ್ ಆಫ್ ಆಗಿತ್ತು ನಿಮಗೆ ಯಾರೂ ಹೇಳ್ಕೊಡೋದು ಬೇಡ. ನಮ್ಮ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ, ಹೋಗಿ ನಿಮ್ಮ ಮಗು ಕಟ್ ಆಫ್ ಕಳೆದ ವರ್ಷ ಏನಿತ್ತು ಅನ್ನುವಂಥದ್ದು, ಫೀಸ್ ಏನಿತ್ತು, ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ನೋಡಿದ್ದೀರಾ. ಈ ವರ್ಷ ಮೆಡಿಕಲ್ಲು ಡೆಂಟಲ್ಲಿಗೆ ಫೀಸನ್ನು ಹೆಚ್ಚು ಮಾಡುವಂಥದ್ದು ಇಲ್ಲ ಅಂತ ಸರ್ಕಾರ ನಿರ್ಧರಿಸಿದೆ. ಅಂದರೆ ಲಾಸ್ಟ್ ಇಯರ್ ಏನಿತ್ತು ಫೀಸು, ಅದೇ ಫೀಸ್ ಈ ವರ್ಷ ಸಹ ಇರುತ್ತೆ. ಮತ್ತು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಅದು ಕಳೆದ ವರ್ಷ ಎಷ್ಟು ಸೀಟ್ ಇದೆ ಅಂತ ಅನ್ನುವಂಥದ್ದು ತಾವು ವೆಬ್ಸೈಟಲ್ಲಿ ನೋಡ್ಕೊಳ್ಳಿ. ಈ ವರ್ಷದ್ದು ಇನ್ನೊಂದು ವಾರದೊಳಗಡೆ ನಾವು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅನ್ನೋ ಸೀಟ್ ಮ್ಯಾಟ್ರಿಕ್ಸನ್ನು ನಮ್ಮ KEA ವೆಬ್ಸೈಟಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಹಾಗಾಗಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ, ದಯಮಾಡಿ
ತಾವು ಹಣ ಇದೆ, ನಾವು ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ತೀವಿ, ಹಣ ಇದೆ, ನನಗೆ ಯಾರೋ ಹೆಲ್ಪ್ ಮಾಡಿಬಿಡ್ತಾರೆ, ಹಣ ಇದೆ, ನನಗೆ KEನಲ್ಲಿ ಎಲ್ಲ ನನಗೆ ಪರಿಚಯ ಇದ್ದಾರೆ, ಕಾಲೇಜಲ್ಲಿ ಪರಿಚಯ ಇದ್ದಾರೆ, ನನಗೆ ಯಾರೋ ದೊಡ್ಡ ದೊಡ್ಡ ಜನ ಪರಿಚಯ ಇದ್ದಾರೆ, ನಾನು ಮ್ಯಾನೇಜ್ ಮಾಡಿಬಿಟ್ಟು ಸೀಟ್ ತಗೊಳ್ತೀನಿ. ಖಂಡಿತ ಪೋಷಕರು ನಂಬೇಡಿ, ವಿದ್ಯಾರ್ಥಿಗಳನ್ನು ನಂಬೇಡಿ, ಅದಕ್ಕೆ ಅವಕಾಶ ಇಲ್ಲ. 100% ಪಾರದರ್ಶಕವಾಗಿ ಸೀಟು ಹಂಚಿಕೆ ಪ್ರಾಧಿಕಾರದ ವತಿಯಿಂದ ಆಗುತ್ತೆ. ತಮಗೆ ಪ್ರತಿ ಹಂತದಲ್ಲಿ ನಾವು ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದನೇ ನಾವು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಧಿಕಾರದ ಯೂಟ್ಯೂಬ್ ಚಾನಲ್ ಸಹ ಇದೆ. ತಾವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಯಾವ್ಯಾವ ನಮ್ಮ ಲೇಟೆಸ್ಟ್ ವಿಡಿಯೋಸ್ ಬರುತ್ತೆ ತಮಗೆ ಸಿಗ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ.